ಗೈಸ್ ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ ಸೆಕೆಂಡ್ PUC ಒಂದು ರಿಸಲ್ಟ್ ಬಂದ್ಬಿಟ್ಟು ಅವಾಗಲೇ ಅನೌನ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಬಂದು ಬ್ರೋ ನನ್ನ ಒಂದು ಪೇಪರ್ ನಲ್ಲಿ ಮಿಸ್ಟೇಕ್ ಆಗಿದೆ ಬ್ರೋ, ಕೌಂಟಿಂಗ್ ಮಿಸ್ಟೇಕ್ ಆಗಿದೆ, ನಾನು ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ಆದ್ರೂ ಮಾರ್ಕ್ಸ್ ಸಿಕ್ಕಿಲ್ಲ ಬ್ರೋ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಸೊ ಇದಕ್ಕೆ ನಿಮ್ಗೆ ಒಂದೇ ದಾರಿ ಇರುವಂತದ್ದೇನಪ್ಪಾ ಅಂದ್ರೆ ರಿವ್ಯಾಲ್ಯೂಯೇಷನ್ ಹಾಕುವಂಥದ್ದು ಅಥವಾ ರೀಟೋಟಲಿಂಗ್ ಹಾಕುವಂಥದ್ದು. ಸೊ ಇದಕ್ಕೆ ಯಾವ ರೀತಿ ಹಾಕುವಂಥದ್ದು, ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿಬೇಡಿ. ಇದೇ ತರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮೊದಲನೇದಾಗಿ KSEAB ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ ಅಂತಾನೆ ಹೇಳ್ಬೋದು ಇದು. ಆ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇವೆರಡು ವಿಷಯ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಪಕ್ಕಾ ನೀವು ಎಲ್ಲ ಒಂದು ಆನ್ಸರ್ನ ಬರ್ದಿದ್ರೆ ಕಮ್ಮಿ ಅಂಕ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಹಾಕಕ್ಕಿಂತ ಮುಂಚೆ ಸ್ಕ್ಯಾನರ್ಡ್ ಕಾಪಿ ಅಂತ ಬರುತ್ತೆ. ಅಂದ್ರೆ ನೀವು ಒರಿಜಿನಲ್ ಬರ್ದಿರ್ತೀರ ನೋಡಿ, ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಕಾಲೇಜ್ಗೆ ಕಳಿಸ್ತಾರೆ. ಆ ಒಂದು ಕಾಲೇಜಲ್ಲಿ ಅಂದ್ರೆ ಸೆಲೆಕ್ಟೆಡ್ ಲೆಕ್ಚರರ್ ಇರ್ತಾರೆ ನೋಡಿ, ನಿಮ್ಗೆ ಪಾಠ ಮಾಡಿರ್ತಾರೆ, ಆ ಒಂದು ಲೆಕ್ಚರರ್ಗೆ ಆ ಒಂದು ವ್ಯಾಲ್ಯೂಯೇಷನ್ ಪೇಪರ್ ಸಿಗುತ್ತೆ. ಸೊ ಅವರು ಕರೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡಿದಾರ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಅಂಕ ಬರಬೇಕು, ಎಲ್ಲೆಲ್ಲಿ ಅಂಕ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟ್ ಆಗಿ ನೀವೆಲ್ಲಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಸರಿಗೆ ಕೇಳಿ ಎಲ್ಲೆಲ್ಲಿ ಅಂಕ ಬರಬೇಕು ನನಗೆ ಅಂತ ಹೇಳ್ಬಿಟ್ಟು. ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಳ್ದಿಲ್ದಂಗೆ ನೀವು ವ್ಯಾಲ್ಯೂಯೇಷನ್ ಅಂದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ಎರಡನೇದಾಗಿ ರೀಟೋಟಲಿಂಗ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಕೆಲವೊಮ್ಮೆ ನೀವು ಎಲ್ಲ ಆನ್ಸರ್ ಕರೆಕ್ಟಾಗಿ ಬರ್ದಿರ್ತೀರಾ, ಮಾರ್ಕ್ಸು ಕೂಡ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಬಟ್ ಟೋಟಲ್ ಮಾಡ್ಬೇಕಾದ್ರೆ 5-10 ಮಾರ್ಕ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಬಂದಿರುತ್ತೆ, ಅಂದ್ರೆ ಡಿಫ್ರೆನ್ಸ್ ಬಂದಿರುತ್ತೆ. ಇವಾಗ 5 ಮಾರ್ಕ್ಸ್ ಇರೋ ಕಡೆ 4 ಮಾರ್ಕ್ಸ್ ಕೌಂಟ್ ಮಾಡಿಬಿಡ್ತಾರೆ. ಸೊ ಗಾಬರಿನಲ್ಲಿ ಕೌಂಟ್ ಮಾಡಿಬಿಡ್ತಾರೆ. ಸೊ ಇಂಥ ಕಡೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಮಾರ್ಕ್ಸ್ ಬಂದ್ಬಿಟ್ಟು ಕಟ್ ಆಗಿಬಿಡುತ್ತೆ. ಇದನ್ನು ಕೂಡ ನೀವು ಸ್ಕ್ಯಾನರ್ ಕಾಪಿ ತರಿಸ್ಕೊಂಡು ನೀವು ಎಲ್ಲೆಲ್ಲಿ ಕೌಂಟಿಂಗ್ ಮಿಸ್ಟೇಕ್ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಬರ್ದ್ಬಿಟ್ಟು ರಿವರ್ಸ್ ಮಾಡಬೇಕಾಗತ್ತೆ ಅವ್ರಿಗೆ. ಅಂದ್ರೆ ಕಾಲೇಜ್ ಅವ್ರು ಇವೆಲ್ಲ ಪ್ರೋಸೆಸ್ ಮಾಡ್ತಾರೆ. ಸೊ ಇದಕ್ಕೆ ನೀವು ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬೇಕಾಗತ್ತೆ, ಅಂದ್ರೆ ಅಪ್ಲೈನ ಮಾಡ್ಬೇಕಾಗತ್ತೆ. ಸೊ 2 ದಿವಸದಲ್ಲಿ ಅದರ ಒಂದು ಫಾರ್ಮೆಟ್ ಬರುತ್ತೆ, PDF ಬರುತ್ತೆ ಸೆಕೆಂಡರಿ ಎಜುಕೇಶನಲ್ ಬೋರ್ಡ್ ಇಂದ. ಸೊ ಅದು ಬಂದಾಗ ಯಾವಾಗ ಡೇಟ್ ರಿವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ನಾನು ಮಾಹಿತಿ ಕೊಡ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡಿಸಿ ಇನ್ನೂ ಉತ್ತಮ ಅಂತಾನೆ ಹೇಳ್ಬಹುದು. ಸ್ಕ್ಯಾನರ್ಡ್ ಕಾಪಿ ಅಂದ್ರೆ ನೀವು ಬರ್ದಿರುವಂತ ಒಂದು ವ್ಯಾಲ್ಯೂಯೇಷನ್ ಆಗಿರುವಂತ ಒಂದು ಪೇಪರ್ ಅಂದ್ರೆ ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಕಾಲೇಜ್ಗೆ ಕಳಿಸ್ತಾರೆ ಅವರು. ಸೊ ಈ ಒಂದು ಪೇಪರ್ನ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ, ನೀವು ಬರ್ದಿರುವಂತ ಒಂದು ಪೇಪರ್ ಎಲ್ಲೆಲ್ಲಿ ಅಂಕ ಬರಬೇಕು ನಿಮ್ಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನೀವು ಕಾಲೇಜಲ್ಲಿ ಒಂದ್ಸತಿ ವಿಚಾರಿಸ್ಬಿಟ್ಟು ಇದು ಮಾಡಿ 2 ದಿವಸದಲ್ಲಿ ಇನ್ನೇನು ಬಂದ್ಬಿಡುತ್ತೆ ಯಾವಾಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ರೀಟೋಟಲಿಂಗ್ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಎರಡನ್ನೂ ಕೂಡ ನಿಮ್ಮ ಕಾಲೇಜ್ಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ಟು ಈ ತರ ನನಗೆ ಅಂಕ ಬರೋದಿದೆ ಅಂತ ಹೇಳ್ಬಿಟ್ಟು ಹೇಳಿ, ಖಂಡಿತವಾಗ್ಲೂ ಕೂಡ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಫೇಲ್ ಆಗಿದ್ರು ಇನ್ನು 2 ಅಟೆಂಪ್ಟ್ ಇದೆ, ಅದ್ರ ಬಗ್ಗೆ ನಾನು ಮುಂದೆ ಮಾಹಿತಿ ಕೊಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.